ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್, ಇವಾಗ ಹೊರಡ್ತಾ ಇದ್ದೀವಿ ಐಕಿಯಾಗೆ ಹೋಗೋಣ ಅಂತಂದು. ಅಮ್ಮ ಏನು ಹೇಳ್ತಿದ್ದಾರೆ ಅಂದರೆ, ನನ್ನ ತಮ್ಮನ್ನೇನೋ ಅಮ್ಮಂಗೆ ಹೇಳ್ತಿದ್ದಂತೆ, ಯಾವಾಗಲೂ ಜಿಮ್ಮು ಅಂತೀರಾ ನೋಡ್ರಿ, ನನ್ನನ್ನು ಗಣೇಶ ಇಟ್ಟಿರೋದಕ್ಕೆ ಎಲ್ಲರೂ ಇನ್ವೈಟ್ ಮಾಡ್ತಿದ್ದಾರೆ ಅಂತಂದು. ಅವನೇನು ಅಂದರೆ, ಇವ್ನು ಕೆಲ್ಸಕ್ಕೆ ಹೋಗಿರೋದ್ರ ಅವ್ರು ಸರ್ ಅಂತ ಇವನಿಗೆ ಕರಿಬೇಕಂತೆ, ಇವ್ನು ಕರೆಯಂಗಿಲ್ವನ್ ಸರ್ ಅಂತ, ಅದಕ್ಕೋಸ್ಕರ ಜಿಮ್ಮಲ್ಲಿ ಸರ್ ಅಂತಾರಲ್ಲ ಅದನ್ನು ಹೇಳ್ತಾ ಇದ್ದಾರಮ್ಮ. ಅವರಿಬ್ರು ಜೋಡಿ ಆಟದಲ್ಲಿ ಹೋಗ್ತಾ ಇದ್ವಿ. ಇಲ್ಲೇ ಹತ್ರನೇ ಇರೋದು, ಹುಡುಗರಿಗೆ ನಡೆಯೋಕ್ಕಾಗಲ್ಲ ಅಂತಂದು ಆಟದಲ್ಲಿ ಹೋಗ್ತಾ ಇದ್ವಿ. ನಮಗಿಂತ ಮುಂಚೆ ನೋಡ್ರಿ ಹುಡುಗರು ಎಷ್ಟು ಫಾಸ್ಟ್ ಇರ್ತಾರೆ, ಅವನೇ ಹೋಗ್ತಿದ್ದಾನೆ. ಸೊ ಐಕಿಯಾಗಿ ಎಂಟ್ರಿ ಆದ್ವಿ. ಹುಡುಗರಿಗೆ ಖುಷಿಗೋಸ್ಕರ ಬಂದಿದ್ದಷ್ಟೇ. ನೋಡೋಣ ನಮ್ಮ ಬಜೆಟಲ್ಲಿ ಏನಾದರೂ ಯಾವುದಾದ್ರೂ ಸಿಗುತ್ತಾ ಅಂತಂದು ಹೋಗಿದ್ವಿ. ನಾವು ತಗೋಬೇಕು ಅನ್ನೋ ಥರದ್ದು ಒಂದೊಂದಿತ್ತು, ಬಟ್ ಅಷ್ಟು ಕಾಸ್ಟ್ಲಿ ಅನ್ನಿಸ್ತು ನಮಗೆ ಸ್ವಲ್ಪ. ಸೊ ಎಲ್ಲ ನೋಡ್ಕೊಬಿಟ್ಟು, ಮಕ್ಕಳು ಹೇಳ್ತಾರೆ ಜಾಸ್ತಿ ಹೊತ್ತು ಅಂತಂದು ಸ್ವಲ್ಪ ಹೊತ್ತು ಮಾತ್ರ ಎಲ್ಲ ನೋಡಿಕೊಂಡು ಆಮೇಲೆ ಬಂದ್ವಿ. ಇಲ್ಲಿ ಫ್ಲವರ್ ಚೆನ್ನಾಗಿತ್ತು. ಹೆಣ್ಮಕ್ಳಿಗೆ ಕಲರ್ಫುಲ್ಲಾಗಿ ಯಾವುದಾದ್ರೂ ಒಂದು ಕಾಣಿಸ್ತು ಅಂದರೆ ಅದೇ ಇಷ್ಟ ಆಗುತ್ತೆ. ಸ್ವಲ್ಪ ನೋಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲೇನು ಅಂದರೆ ಸೆಟಪ್ಸ್, ಇವಾಗ ಮನೆ ಕಟ್ಟಬೇಕು ಅನ್ನೋ ಥರ ಯಾರಾದರೂ ಇದ್ದರೆ ಸೆಟಪ್ ಮಾಡಿರ್ತಾರೆ. ಕಿಚನ್ ಸೆಟಪ್ಪು, ಡೈನಿಂಗ್ ಹಾಲ್ ಸೆಟಪ್ಪು, ಹಾಲು, ಲಿವಿಂಗ್ ಏರಿಯಾ ಸೆಟಪ್ ಆ ಥರ. ಅದನ್ನು ನೋಡಿಕೊಂಡು ಮಾಡ್ಕೊಳ್ಳೋರಿದ್ರೆ ಮಾಡ್ಕೋಬೋದು. ಆ ಥರ ಸೆಟಪ್ ಮಾಡಿರ್ತಾರೆ, ಸ್ವಲ್ಪ ಒಂದು ಐಡಿಯಾ ಬರುತ್ತೆ. ಹಾಗೆ ಇನ್ನು ಸ್ವಲ್ಪ ಮುಂದೆ ಇಲ್ಲಿ ಕ್ಯಾಂಡಲ್ ಇಟ್ಟಿದ್ರು, ಅದು ಸ್ಮೆಲ್ ಚೆನ್ನಾಗಿ ಬರ್ತಿತ್ತು. ಸೋಫಾ ನೋಡಿ ಗೈಸ್, ಎಂತೆಂಥ ಸೋಫಾ ಬೇಕು. ಚೆನ್ನಾಗಿದೆ ಕುಷನ್ ಸೋಫಾ. ಟವಲ್, ಲಿವಿಂಗ್ ಏರಿಯಾ ಸೆಟಪ್ ಇದು ನೋಡು. ಡೈನಿಂಗ್ ಹಾಲ್ ಚೆನ್ನಾಯ್ತಲ್ವಾ ಇದು? ಅದು ಕಿಚನ್ ಸೆಟಪ್ ಇಷ್ಟ ಆಯ್ತು ನನಗೆ. ನೋಡಿ ಕಣ್ಣಿನ ತುಂಬಿಸ್ಕೋಬೇಕಷ್ಟೇ. ಇವೊಂಥರ ಚೆನ್ನಾಗಿದಾವಲ್ವಾ, ನ್ಯಾಚುರಲ್ ಆಗಿ. ಹಾಗೆ ಮಿರರ್ ಹತ್ರ ಇಲ್ಲೊಂದು ಫೋಟೋ ಇಟ್ಕೊಂಡು ಅದು ನೋಡೋದು ಹೊತ್ತಕ್ಕಾಗ್ತಿಲ್ಲ, ಏನಿಲ್ಲ. ಸೊ ಹುಡುಗರು ಮೆಟ್ರೋದಲ್ಲಿ ಹೋಗ್ಬೇಕು ಅಂತಂದರು. ಸರಿ, ಅವರಿಷ್ಟ, ಇನ್ನೇನು ಇದು ಮಾಡೋದು ಅಂತಂದು ಮೆಟ್ರೋದಲ್ಲಿ ಹೋಗ್ತಾ ಇದ್ವಿ. ಜ್ಯೂಸ್ ಕುಡಿತಾರಂತಿವರು. ಯಾವುದದು ಪ್ರಕು ನಿಂಗೆ? ಒರಿಯೋ. ಅವನಿಗೆ ಚಾಕ್ಲೇಟ್ ಶೇಕು. ಹಾಂ, ಅಯ್ಯೋ ಈ ಕೇಳಮ್ಮ, ಬೇಡ ಇನ್ನು ಮುಂದೆ. ಗಿಫ್ಟ್ ಗಿಫ್ಟ್ ಏನಕ್ಕೆ ಗಿಫ್ಟ್ ಕೊಡಿಸ್ಬೇಕು ನಿಂಗೆ? ಎಷ್ಟು ಸುಲ್ದಿದ್ಯಪ್ಪ? ಎಲ್ಲಪ್ಪ, ಓ ಸಖತ್ತಾಗಿ ಸುಲ್ದಿದ್ಯಾ. ಜಾಸ್ತಿ ಸುಲ್ದಿದ್ಯಾ? ಹೇಳ್ತೀನಿ ಬಿಡು ಮಾಮಂಗೆ, ಹೇಳೋಕೋನಲ್ಲ, ಹೇಳ್ತೀನಿ ಅವನಿಗೆ.
ಅವ್ನು ಬಂದಮೇಲೆ ಏನಂತ ಕೇಳ್ತೀಯ? ಮಾಮ ಬಂದಮೇಲೆ ಏನಂತ ಕೇಳ್ತೀಯ? ಮಾಮ ಬಂದಮೇಲೆ ನಂಗೆ ಗಿಫ್ಟ್ ಬೇಕೇ ಬೇಕು. ಹಾಂ, ತರಲಿಲ್ಲ ಅಂದರೆ ಇಲ್ಲಿ ನೋಡಿ ಟಿ ವಿ ನೋಡ್ಕೊಂಡು ಹೆಂಗೆ ನಗ್ತಾ ಇದ್ದಾನೆ ಅಂತಂದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.